ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಕಲ್ಪನಾ ಚಾವ್ಲಾಗಾದಂಥ ಗತಿ ಸುನೀತಾ ವಿಲಿಯಮ್ಸ್ಗೂ ಆಗ್ಬಿಡುತ್ತಾ? ಈ ಥರದ ಒಂದಷ್ಟು ಚರ್ಚೆಗಳು, ವಿಚಾರಗಳು ಮಾಧ್ಯಮಗಳಲ್ಲಿ ಓಡಾಡಿದ್ದನ್ನ, ಕೆಲವೊಂದು ಸೋಷಿಯಲ್ ಮೀಡಿಯಾ ಪೋಸ್ಟರ್ಗಳಲ್ಲೂ ಕೂಡ ಹಾಕಿದ್ದನ್ನ ಗಮನಿಸಿರ್ತೀರ. ಇದನ್ನ ನೋಡಿದ ಕೆಲವರಂತೂ ಒಂದು ರೀತಿ ಆತಂಕ ಪಟ್ಟರು. ಯಾಕೆಂದ್ರೆ ವಾಪಸ್ ಸುನೀತಾ ವಿಲಿಯಮ್ಸ್ ಬರೋದಿಲ್ವೇನೋ ಅಂತ. ಆದರೆ ವಿಜ್ಞಾನ ತಂತ್ರಜ್ಞಾನದ ವಿಚಾರದಲ್ಲಿ ತುಂಬಾ ಮಂದಿಗೆ ಅರ್ಧ ಸತ್ಯಗಳೇ ಜಾಸ್ತಿ ಗೊತ್ತಾಗೋದು. ಅಂದ್ರೆ ಸತ್ಯ ಚಪ್ಪಲಿ ಹಾಕೊಳ್ಳೋ ಟೈಮಿಗೇನೆ ಸುಳ್ಳು ಅನ್ನೋದು ಅರ್ಧ ಜಗತ್ತನ್ನ ಸುತ್ತಬಿಟ್ಟು ಬಂದ್ಬಿಟ್ಟಿರುತ್ತಂತೆ. ಈಗ ಸುನೀತಾ ಅನಾರೋಗ್ಯಕ್ಕೆ ಒಳಗಾಗ್ಬಿಟ್ಟಿದ್ದಾರೆ, ಖಿನ್ನತೆಗೆ ಒಳಗಾಗಿದ್ದಾರೆ, ಅವರ ಕಣ್ಣಿಗೆ ಎಫೆಕ್ಟ್ ಆಗಿದೆ, ದೇಹದಲ್ಲಿ ಶಕ್ತಿ ಇಲ್ಲ, ನಿತ್ರಾಣ ಆಗ್ಬಿಟ್ಟಿದ್ದಾರೆ, ತುಂಬಾ ಸಣ್ಣಕ್ಕಾಗ್ಬಿಟ್ಟಿದ್ದಾರೆ, ಆರೋಗ್ಯ ಸರಿ ಇಲ್ಲ ಅನ್ನೋದ್ರ ಬಗ್ಗೆನೆ ಸಾಕಷ್ಟು ವಿಚಾರಗಳು ಹರಿದಾಡಿದ್ದನ್ನ ಕೂಡ ನಾವು ನೋಡಿದ್ದೀವಿ. ಅಂದ್ರೆ ಸುನೀತಾ ಒಂದು ರೀತಿ ಸಾವಿನ ಮನೆಯಲ್ಲಿದ್ದಾರೆ, ವಾಪಸ್ ಬರೋದೇ ಇಲ್ಲ ಅಂತ ಕೆಲವರು ಬಿಂಬಿಸೋ ಪ್ರಯತ್ನವನ್ನ ಮಾಡಿದ್ದನ್ನ ನೋಡಿದ್ದೀವಿ. ಅಷ್ಟಕ್ಕೂ ಇದ್ಯಾವುದು ನಿಜ ಅಲ್ಲ. ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ, ಸುನೀತಾ ವಿಲಿಯಮ್ಸ್ ಈಗ ಇರುವಂತಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನೀತಾ ಅಲ್ಲದೆ ಇನ್ನೂ 6 ಜನ ಇದ್ದಾರೆ ಅನ್ನೋದನ್ನ ಗೊತ್ತು ಮಾಡ್ಕೋಬೇಕು. ಯಾಕಂದ್ರೆ 1 ವರ್ಷ ಕಂಪ್ಲೀಟ್ ಆಗಿ ಅಲ್ಲಿ ಕನಿಷ್ಠ 4 ಮಂದಿ, ಗರಿಷ್ಠ 13 ಮಂದಿ ಇದ್ದೇ ಇರ್ತಾರೆ. ಒಬ್ರೋ ಇಬ್ರೋ ವಾಪಸ್ ಬಂದಾಗ ಅವರ ಜಾಗವನ್ನ ಬೇರೊಬ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ಅವರ ಜಾಗವನ್ನ ಫಿಲ್ ಮಾಡ್ತಾರೆ. ವಾಸ್ತವವಾಗಿ ಅಲ್ಲಿ ವೈಜ್ಞಾನಿಕ ಅಧ್ಯಯನ, ಸಂಶೋಧನೆಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ಸುನೀತಾ ಕೂಡ ಅಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ. ಮಾನವನ ಆರೋಗ್ಯಕ್ಕೆ ಸಂಬಂಧಪಟ್ಟ ಅಧ್ಯಯನದಲ್ಲಿ ಅವರನ್ನ ತೊಡಗಿಸಿಕೊಂಡಿದ್ದಾರೆ. ಸುನೀತಾ ಅವರಿಗೀಗ ಸದ್ಯಕ್ಕೆ 59 ವರ್ಷ ಆಗಿದೆ. ಬಾಹ್ಯಾಕಾಶವೇ ನನ್ನ ಮನೆ ಅಂತ ಹೇಳ್ಕೊಳ್ಳೋ ಸುನೀತಾ 2006ರಿಂದ ISSಗೆ ಹೋಗಿ ಬರ್ತಿದ್ದಾರೆ. ನಾಸಾಗೆ ಸೇರೋದಕ್ಕೂ ಮುಂಚೆನೆ ಅವರು ಅಮೆರಿಕದ ನೌಕಾದಳದಲ್ಲಿದ್ದ ಸೋಲ್ಜರ್. ಆಕೆ ಇಲ್ಲಿ ತನಕ ಸ್ಪೇಸ್ನಲ್ಲಿ ಕಳೆದ ಕಾಲ 428 ದಿನ. ಅತಿ ಹೆಚ್ಚು ಸ್ಪೇಸ್ ವಾಕ್ ಮಾಡಿದಂತ, ಅಂದ್ರೆ 50 ಗಂಟೆ 40 ನಿಮಿಷಗಳ ತನಕ ವಾಕ್ ಮಾಡಿದ ಮಹಿಳೆ ಅನ್ನೋ ದಾಖಲೆ ಕೂಡ ಇವರ ಹೆಸರಲ್ಲಿದೆ. 2007ರಲ್ಲಿ ಬೋಸ್ಟನ್ ಮ್ಯಾರಥಾನ್ ನಡೆದಾಗ ಭೂಮಿ ಮೇಲೆ ನಡೆದಷ್ಟು ದೂರ ಅವರು ISSನಲ್ಲಿ ತಾನು ಓಡಿ ಸ್ಪೇಸ್ ಮ್ಯಾರಥಾನ್ ಮಾಡಿದ ಏಕೈಕ ವ್ಯಕ್ತಿ ಅನ್ನೋ ದಾಖಲೆಯನ್ನ ಬರೆದ್ರು. ಇವೆಲ್ಲ ಆಕೆ ಎಷ್ಟೊಂದು ಟಫ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸುನೀತಾ ಅವರು ಭಾರತದ ಮೂಲದವರಾದರೂ ಅಮೆರಿಕದ ಪ್ರಜೆ. ಹೀಗಾಗಿ ಆಕೆಯ ಸಾಧನೆ ನಮಗೆ ಹೆಮ್ಮೆಯನ್ನೇನು ತರಬೇಕಾಗಿಲ್ಲ ಅನ್ನೋರು ಇದ್ದಾರೆ. ಆದರೆ ಆಕೆ ಬಾಹ್ಯಾಕಾಶದಲ್ಲಿ ಮನುಷ್ಯನ ವಾಸದ ಸಾಧನೆಯ ಸೀಮೆಯನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರು ಅನ್ನೋದನ್ನ ಹೆಮ್ಮೆ ಅಂತ ಅಂದ್ಕೊಂಡ್ರೆ ಸಾಕಲ್ವಾ? ಸುನೀತಾ ಅವರು ಈಗಲೂ ಹಿಂದೂ ಧರ್ಮದ ಆಚರಣೆ ಮಾಡ್ತಾರೆ. 2006ರಲ್ಲಿ ಆಕೆ ಭಗವದ್ಗೀತೆಯ ಪ್ರತಿಯನ್ನ ISSಗೆ ತೆಗೆದುಕೊಂಡು ಹೋಗಿದ್ರು. 2012ರಲ್ಲಿ ಹೋದಾಗ ಓಂ ಚಿಹ್ನೆ ಹಾಗೆ ಉಪನಿಷತ್ಗಳ ಪ್ರತಿಯನ್ನೂ ತೆಗೆದುಕೊಂಡು ಹೋದ್ರು. 2007ರಲ್ಲಿ ಭಾರತಕ್ಕೆ ಬಂದು ಹೋದಾಗ ಸಬರಮತಿ ಆಶ್ರಮಕ್ಕೆ ಹಾಗೆ ತಮ್ಮ ಪೂರ್ವಜರ ಗ್ರಾಮವಾದ ಜುಲಾಸನ್ಗೆ ಭೇಟಿ ಕೊಟ್ಟಿದ್ರು. ಸುನೀತಾ ಅವರ ಮನಸ್ಸಲ್ಲಿ ಒಬ್ಬ ಇಂಡಿಯನ್ ಸದಾ ಇರೋ ಹಾಗೆ ಕಾಣಿಸುತ್ತೆ. ISSನಲ್ಲಿ ಸುನೀತಾಗೆ ಅಪಾಯಗಳಿಲ್ವಾ ಅಂತ ಕೆಲವರು ಕೇಳ್ಬೋದು. ಹಾಗೆ ನೋಡಿದ್ರೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಈ ರಸ್ತೆ ಗುಂಡಿಗಳ ಮಧ್ಯೆ ಡ್ರೈವ್ ಮಾಡೋದಕ್ಕಿಂತ ISSನಲ್ಲಿ ಬದುಕೋದೇ ಕಮ್ಮಿ ರಿಸ್ಕ್ ಅಂತ ಹೇಳ್ಬೋದು. ಅಲ್ಲಿ ಅಪಘಾತಗಳ ಭಯ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಎಷ್ಟೊಂದಿದೆ ಅಂತ. ಸೊ ಸ್ಪೇಸ್ನಲ್ಲಿದ್ರೆ ಈ ಥರದ ಒಂದು ಟ್ರಾಫಿಕ್ ಕಿರಿಕಿರಿ ಇಲ್ಲ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಇಲ್ಲ, ರಸ್ತೆ ಗುಂಡಿಯಲ್ಲಿ ಬಿದ್ದು ಸತ್ತು ಬಿಡ್ತೀವ ಅನ್ನೋ ಭಯ ಇರೋದಿಲ್ಲ, ಯಾರೋ ಬಂದು ಕೊಲೆ ಮಾಡ್ಬಿಡ್ತಾರೋ ಅನ್ನೋ ಭಯ ಇರೋದಿಲ್ಲ. ಅಂದ್ರೆ ಪ್ರತಿ ಕ್ಷಣವೂ ಆರೋಗ್ಯವನ್ನೇ ಅಲ್ಲಿ ಮಾನಿಟರ್ ಮಾಡಲಾಗ್ತಾ ಇರುತ್ತೆ. ಭೂಮಿಯಿಂದ ಅಲ್ಲಿಗೆ ಆಹಾರ ಹಾಗೆ ನೀರಿನ ನಿರಂತರ ಪೂರೈಕೆ ಅಂತೂ ಇದ್ದೇ ಇರುತ್ತೆ. ಆದರೆ ISSನಲ್ಲೂ ಅನಿರೀಕ್ಷಿತ ಅಪಾಯಗಳು ಇದೆ ಅನ್ನೋದು ಸತ್ಯ ಅಂತ ಒಪ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಅಲ್ಲಿಗೆ ಹೋಗಿ ನಡೆಯೋದನ್ನ ಸ್ಪೇಸ್ ವಾಕ್ ಅಂತ ಕರೀತಾರೆ. ISSನ ಹೊರಗಡೆಯ ಯಾವುದಾದ್ರೂ ಭಾಗ ಏನಾದರೂ ಹಾಳಾಗ್ಬಿಟ್ರೆ ಅದನ್ನ ರಿಪೇರಿ ಮಾಡಬೇಕು. ಈ ಸ್ಪೇಸ್ ವಾಕ್ ತುಂಬಾನೇ ರಿಸ್ಕಿ ಕೆಲಸ. ನಿಲ್ದಾಣ ಅಂದ ತಕ್ಷಣ ಅದು ನಿಂತೇ ಇರುತ್ತೆ ಅಂತ ಅಲ್ಲ. ಭೂಮಿಯಿಂದ 370ರಿಂದ 460 ಕಿಲೋಮೀಟರ್ಗಳ ನಡುವೆ ಉಯ್ಯಾಲೆಯಂತೆ ಆಡ್ತಾ ಇರುತ್ತೆ. ಒಂದು ಫುಟ್ಬಾಲ್ ಗ್ರೌಂಡ್ನಷ್ಟು ಉದ್ದವಾಗಿದ್ದು 110 ಆನೆಗಳ ಭಾರವನ್ನು ಹೊಂದಿರೋ ಇದು ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಸುತ್ತು ಹಾಕ್ತಾ ಇರುತ್ತೆ. 90 ನಿಮಿಷಗಳಿಗೆ ಒಂದ್ಸಲ ಭೂಮಿಗೆ ಒಂದು ಸುತ್ತು ಬರುತ್ತೆ. ಅಂದ್ರೆ ದಿನದಲ್ಲಿ ಸುಮಾರು 16 ಸುತ್ತು. ಇಷ್ಟು ವೇಗದಲ್ಲಿ ಸುತ್ತು ಹಾಕ್ತಾ ಇರುವ ಈ ISSಗೆ ಹೊರಗಡೆಯಿಂದ ಅಂಟಿಕೊಂಡೇ ಗಗನಯಾತ್ರಿ ಕೆಲಸ ಮಾಡಬೇಕಾಗತ್ತೆ. ಒಂದ್ ವೇಳೆ ISSನಿಂದ ಸಂಪರ್ಕ ಏನಾದರೂ ಡಿಸ್ಕನೆಕ್ಟ್ ಆಗ್ಬಿಟ್ರೆ ನಿರಂತರವಾಗಿ ನಿಂತು ಸುತ್ತು ಹಾಕುವ ಅಂತರ್ಪಿಶಾಚಿ ಆಗ್ಬೇಕಾಗತ್ತೆ.
ಅದಕ್ಕೂ ಮೊದಲೇನೆ ನಿರ್ವಾತ ವಿಕಿರಣ ಹಾಗೆ ಉಷ್ಣತೆಗಳು ಆತನನ್ನ ಕೊಂದು ಬಿಡುತ್ತೆ. ಹೀಗಾಗಿ ಸ್ಪೇಸ್ ವಾಕ್ ಮಾಡೋರು ಅದಕ್ಕಾಗಿನೇ ವಿನ್ಯಾಸ ಮಾಡಿದಂತಹ ಸ್ಪೇಸ್ ಸೂಟ್ ಹಾಗೇನೆ ಆಕ್ಸಿಜನ್ ಅನ್ನ ತನ್ನ ಜೊತೆಲೆ ಇಟ್ಕೊಂಡು ಓಡಾಡೋದು. ISS ನಲ್ಲಿ ಅಪಘಾತಗಳೇ ಆಗಿಲ್ಲ ಅಂತೇನಲ್ಲ, ಅನೇಕ ಸಲ ಆಗಿದೆ. ಆದ್ರೆ ಎಲ್ಲವೂ ಸಣ್ಣ ಪ್ರಮಾಣದವು ಹಾಗೇನೆ ತಕ್ಷಣ ಸರಿಪಡಿಸಲಾಗಿದೆ. ಗಗನ ನೌಕೆಗಳು ಭೂಮಿಯಿಂದ ಉಡಾವಣೆಯಾಗುವಾಗ ಅಥವಾ ಇಳಿಯುವಾಗ ಆಗುವಂತಹ ತೊಂದರೆಗಳೇ ತುಂಬಾ ಡೇಂಜರ್ ಅಂತ ಹೇಳ್ಬೋದು. ಇದಕ್ಕೆ ದೃಷ್ಟಾಂತಾನೇ ಕಲ್ಪನಾ ಚಾವ್ಲಾ ಇದ್ದಂತ ಕೊಲಂಬಸ್ ನೌಕೆಯ ದುರಂತ. ಸದ್ಯ ಸುನೀತಾ ಅವರ ವಾಸದ ಅವಧಿ 8 ದಿನಗಳು ಅಂತ ಹೇಳ್ಕೊಂಡಿದ್ರು. ಈಗ 8 ತಿಂಗಳಿಗೆ ಎಕ್ಸ್ಪ್ಯಾಂಡ್ ಆಗಿದೆ. ಇದು ಅವರ ಈ ಹಿಂದಿನ ಕಾಲಾವಧಿಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ದೀರ್ಘವಾದುದು ಅಂತೇನು ಹೇಳೋಕ್ ಸಾಧ್ಯ ಇಲ್ಲ. ಆದರೆ ಬಾಹ್ಯಾಕಾಶದಲ್ಲೇ ಹೆಚ್ಚು ವಾಸ ಅನ್ನೋದ್ರಿಂದ ದೇಹ ಮನಸ್ಸುಗಳ ಮೇಲೆ ಕೆಲವು ಪರಿಣಾಮಗಳು ಉಂಟಾಗುವುದು ಸಹಜ. ಮೈಕ್ರೋ ಗ್ರಾವಿಟಿ ಪರಿಣಾಮದಿಂದ ಸ್ನಾಯು ಹಾಗೆ ಮೂಳೆ ಸಾಂದ್ರತೆಗಳು ಕುಸಿಯುತ್ತಾ ಹೋಗುತ್ತೆ. ದೇಹದ ದ್ರವಾಂಶ ಮೇಲ್ಮುಖವಾಗಿ ಪ್ರವಹಿಸೋದ್ರಿಂದ ಮುಖ ಉಬ್ಬಿಕೊಂಡ ರೀತಿ ಆಗಬಹುದು. ಬಾಹ್ಯಾಕಾಶದಲ್ಲಿ ಚಟುವಟಿಕೆಗಳು ಹೆಚ್ಚಿನ ಕ್ಯಾಲೋರಿಯನ್ನು ಸುಟ್ಟುಬಿಡುತ್ತವೆ. ಇದನ್ನ ಸರಿಪಡಿಸೋದಕ್ಕೆ ಪ್ರತಿನಿತ್ಯ 4000 ಕ್ಯಾಲೋರಿಯನ್ನ ಸೇವಿಸಲೇಬೇಕು. ಅಲ್ಲಿನ ಒಂಟಿತನ ಮಾನಸಿಕವಾಗಿ ಪರಿಣಾಮ ಕೂಡ ಉಂಟು ಮಾಡಬಹುದು. ಆದರೆ ಸುನೀತಾ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇದನ್ನೂ ಮೀರಿ ಊಹೆಗಳಿಗೆ ಕಾರಣ ಇಲ್ಲ. ಹಾಗೇನೆ ಇನ್ನೊಂದು ಸ್ವಾರಸ್ಯಕರ ವಿಷಯ ಏನಂತಂದ್ರೆ, ಬಾಹ್ಯಾಕಾಶ ನಿಲ್ದಾಣದಲ್ಲಿರೋರು ಏನನ್ನ ಸೇವಿಸ್ತಾರೆ, ಹೇಗೆ ವಿಸರ್ಜನೆ ಮಾಡ್ತಾರೆ ಅನ್ನೋದು. ನಿಗದಿತವಾಗಿ ಭೂಮಿಯಿಂದ ಪ್ಯಾಕೇಜ್ಡ್ ಆಹಾರವನ್ನ ಅಲ್ಲಿಗೆ ಸೆಂಡ್ ಮಾಡಿರ್ತಾರೆ. ಇವುಗಳನ್ನ ಪ್ಲಾಸ್ಟಿಕ್ ಕ್ಯಾನ್, ಜಿಪ್ಲಾಕ್ ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡಿ ತಗೊಂಡೋಗ್ತಾರೆ. ಇಲ್ಲ ಅಂದ್ರೆ ಆಹಾರ ಹಾಗೆ ತೇಲ್ಬಿಡುತ್ತೆ. ಎಲ್ಲವೂ ಒಣಗಿಸಿದ ಹಾಗೆ ಫ್ರೀಸ್ ಮಾಡಿದ ಆಹಾರಗಳಾಗಿರುತ್ತೆ. ದಿನಕ್ಕೆ 3 ಸಲ ಆಹಾರ ಸೇವನೆ ಮಾಡ್ತಾರೆ. ಮಸಾಲೆಗಳನ್ನ ದ್ರವ ರೂಪದಲ್ಲಿ ಪ್ಯಾಕ್ ಮಾಡಿ ಕೊಟ್ಕಳ್ಸಿರ್ತಾರೆ. ನೀರು ಕೂಡ ಒಂದು ಪ್ಯಾಕೆಟ್ ನಲ್ಲಿ ಹೋಗಿರುತ್ತೆ. ಸೊ ನೀರು ಕುಡಿಬೇಕಾದ್ರೆ ಅದು ವಾತಾವರಣಕ್ಕೆ ಚೆಲ್ಲದ ಹಾಗೆ ತುಂಬಾ ಎಚ್ಚರಿಕೆಯಿಂದ ಇರ್ತಾರೆ. ಚೆಲ್ಬಿಟ್ರೆ ಅದು ಹಾಗೆ ತೇಲ್ತಾ ಕಿರಿಕಿರಿ ಮಾಡುತ್ತೆ ಅಂತ. ಇನ್ನು ವಿಸರ್ಜನೆ ಸಂಗತಿ ಕೂಡ ಹೀಗೆ. ಇವರು ಓಪನ್ ಆಗಿ ಮಲಮೂತ್ರ ವಿಸರ್ಜನೆ ಮಾಡೋಕ್ ಸಾಧ್ಯ ಇಲ್ಲ. ತಮ್ಮ ದೇಹದ ಆ ಭಾಗಗಳಿಗೆ ಹೀರುಗೊಳವೆಗಳನ್ನ ಕಟ್ಕೊಂಡೆ ಅವರು ಆ ಕೆಲಸ ಮುಗಿಸ್ಬೇಕು. ಇವರ ಮೂತ್ರ ಮತ್ತೆ ರೀಸೈಕಲ್ ಆಗಿ ಕುಡಿಯೋ ನೀರು ಅನ್ನಿಸ್ಕೊಂಡು ಮತ್ತೆ ಇವರ ಜಠರಕ್ಕೆ ಮರಳುತ್ತೆ. ಹೀಗೆ ಈ ನೀರು ರೀಸೈಕಲ್ ಆಗ್ತಾನೆ ಇರುತ್ತೆ. ಆದರೆ ಇದರ ಘನತ್ಯಾಜ್ಯವನ್ನ ಮಾತ್ರ ಪ್ಯಾಕ್ ಮಾಡಿ ಭೂಮಿಗೆ ಕಳುಹಿಸಲಾಗುತ್ತೆ. ಸೊ ಇಷ್ಟೆಲ್ಲ ಚಾಲೆಂಜಸ್ ಜೊತೆಗೆ ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೇಗೆ ದಿನಚರಿಯನ್ನ ನಡೆಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಶನ್ ನಿಮಗೆ ತಿಳಿಸಿದೀವಿ. ಸೊ ಸುನೀತಾ ವಿಲಿಯಮ್ಸ್ ಅವರು ಫೆಬ್ರವರಿಗೆ ಭೂಮಿಗೆ ವಾಪಸ್ ಆಗೋದು ಅಂತ ಹೇಳ್ತಾ ಇದ್ದಾರೆ. ಸೊ ಆ ದಿನಗಳು ಬೇಗ ಬರಲಿ, ಸುರಕ್ಷಿತವಾಗಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳಲಿ ಅನ್ನೋದೇ ಎಲ್ಲರ ಆಸೆ.